ಹಾಯ್ ಗೈಸ್, ಈ ಶಾರ್ಟ್ ವಿಡಿಯೋದಲ್ಲಿ ನಮ್ಮ ಪಕ್ಕದ ಊರು ಕೊಪ್ಪಲ್ ತೋಟ ಅನ್ನೋವಲ್ಲಿ ಸುತ್ತಲೂ ತೋಟ ಮತ್ತು ಟವರಿಂದ ತುಂಬ ಡೌನಲ್ಲಿರುವ ಮನೆಯೊಂದರಲ್ಲಿ ಹೇಗೆ ನೆಟ್ವರ್ಕ್ ಸೆಟ್ ಮಾಡಲಾಗಿದೆ ಅಂತ ನೋಡೋಣ. ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಅಂಟೆನಾ ಕರೆಕ್ಟಾಗಿ ಇನ್ಸ್ಟಾಲ್ ಮಾಡದೇ ಇದ್ದಿದ್ದರಿಂದ ಗಾಳಿಗೆ ಅಡ್ಡವಾಗಿ ಬಿದ್ದಿತ್ತು. ಆಮೇಲೆ ಅಂಟೆನಾ ಕೇಬಲ್ ಎಲ್ಲವನ್ನು ಡಿಸ್ಕನೆಕ್ಟ್ ಮಾಡಿ ನೋಡಿದಾಗ ಗೊತ್ತಾಯಿತು ಅಂಟೆನಾ ಹೋಗಿದೆ ಅಂತ. ಅದಕ್ಕೆ ಹೊಸದಾಗಿ 14 dBi LPD ಅಂಟೆನಾವನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಲಾಗ್ತಿದೆ. ನೆಕ್ಸ್ಟ್ ಅಂಟೆನಾ ಪೈಪ್ ಜೊತೆ ಫಿಟ್ ಮಾಡಿ 22 ಫೀಟ್ ಹೈಟಲ್ಲಿ ಅಂಟೆನಾವನ್ನು ಇಟ್ಟು ಲ್ಯಾಂಡ್ ಫೋನ್ ಜೊತೆ ಕನೆಕ್ಟ್ ಮಾಡೋದಕ್ಕಿಂತ ಮುಂಚೆ ಈ ಜುಗಾಡ್ ಬೂಸ್ಟರ್ ಅಥವಾ ನೆಟ್ವರ್ಕ್ ರಿಸೀವರ್ ಪ್ಲೇಟ್ ಜೊತೆ ಅಂಟೆನಾದಿಂದ ಬಂದ ಕೇಬಲ್ ಕನೆಕ್ಟ್ ಮಾಡಿ ಮೊಬೈಲ್ ಇಟ್ಟು ನೆಟ್ವರ್ಕ್ ಸ್ಟ್ರೆಂತ್ ಹಾಗೆ ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ ಅಂತ ಚೆಕ್ ಮಾಡಲಾಯಿತು. ನೆಟ್ವರ್ಕ್ ಸ್ಟ್ರೆಂತ್ -116ರಿಂದ -115 ಸಿಕ್ಕಿದೆ. ಹಾಗೆ ಇಂಟರ್ನೆಟ್ ಸ್ಪೀಡ್ ಬಂದುಬಿಟ್ಟು 2 MB ಡೌನ್ಲೋಡ್ ಸ್ಪೀಡ್ ಹಾಗೆ 0.49 MB ಅಪ್ಲೋಡ್ ಸ್ಪೀಡ್ ಸಿಕ್ಕಿದೆ. ಫಾರೆಸ್ಟ್ ಮತ್ತು ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಸ್ಪೀಡ್ ಕಡಿಮೆನೇ ಇದೆ. ಫೈನಲಿ ಅಂಟೆನಾವನ್ನು ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಿ ಕೇಬಲನ್ನೆಲ್ಲ ವಾಟರ್ ಪ್ರೂಫ್ ಆಗಿ ಮಾಡಿ ಮನೆ ಒಳಗಡೆ ಕೇಬಲನ್ನು ತೆಗೆದುಕೊಂಡು ನೆಕ್ಸ್ಟ್ ಫೋನ್ ಚಾರ್ಜರ್ ಕನೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೆ ಒಂದು ಚಿಕ್ಕ ಎಕ್ಸ್ಟೆನ್ಷನ್ ಬೋರ್ಡ್ ಮಾಡಿಕೊಡಲಾಯಿತು. ಇಲ್ಲಿ ಬೀಟೆಲ್ 4G ಲ್ಯಾಂಡ್ ಫೋನ್ ಜೊತೆ ಜಿಯೋ 4G ಸಿಮ್ ಯೂಸ್ ಮಾಡಲಾಗ್ತಿದೆ. 2 ಮಾರ್ಕ್ ಸ್ಟೇಬಲ್ ಆಗಿ ನೆಟ್ವರ್ಕ್ ಸಿಕ್ಕಿದೆ. ಈ ಫೋನಲ್ಲಿ ಸಿಗ್ನಲ್ ಸ್ಟ್ರೆಂತ್ ಬಂದುಬಿಟ್ಟು -110ರಿಂದ -112 dBm ಸಿಕ್ಕಿದೆ. ವಾಯ್ಸ್ ಕಾಲ್ ಕೂಡ ಸ್ಪೀಡಾಗೆ ಕನೆಕ್ಟ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಮೊಬೈಲ್ ನೆಟ್ವರ್ಕ್ ರಿಲೇಟೆಡ್ ವಿಡಿಯೋಸ್ ನೋಡೋದಕ್ಕೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.